ಸಮಾಧಾನ ಮಾಡ್ಕೊಳಮ್ಮ, ಸಮಾಧಾನ ಮಾಡ್ಕೊ. ತ್ರಿವಿಕ್ರಮ ಅಂದ್ರೆ ಆ ದೇವರಿಗೆ ತುಂಬಾ ಇಷ್ಟ ಇತ್ತು ಅಂತ ಕಾಣುತ್ತೆ. ಅದಕ್ಕೆ ಅವನ್ನ ಬೇಗ ಕರ್ಕೊಂಡ್ಬಿಟ್ಟ. ಎಲ್ಲ ದೈವಿಚ್ಛೆ. ನಮ್ಮ ಆಸೆ, ನಮ್ಮ ಕನಸು ಅದೆಲ್ಲ ಯಾಕೆ ನಡೆಯುತ್ತೆ ಹೇಳು? ನೀ ಧೈರ್ಯ ತಗೋಬೇಕು. ನಿನ್ ಗಟ್ಟಿ ಆಗ್ಬೇಕು, ಕಲ್ಲಾಗ್ಬೇಕಮ್ಮ, ಕಲ್ಲಾಗ್ಬೇಕು. ಬಾಬಾ, ಒಂದು ದೊಡ್ಡ ಅಚಾತುರ್ಯ ನಡೆದೋಯ್ತು. ನನಗೆ ದಿಕ್ಕೇ ತೋರಿಸ್ತಾ ಇಲ್ಲ. ನೀವೇ ಪರಿಹಾರ ಕೊಡಬೇಕು. ಅಂತದ್ದೇನಾಯ್ತು? ತ್ರಿವಿಕ್ರಮ್ನ ಕೊಂದ್ಬಿಟ್ಟೆ. ಇದರಲ್ಲಿ ಅಚಾತುರ್ಯ ಏನಿದೆ? ನಿನ್ನ ದಾರಿಗೆ ಅಡ್ಡವಾಗಿದ್ದ ಮುಳ್ಳನ್ನು ನಾಶ ಮಾಡಿದೀಯಾ ಅಷ್ಟೇ. ತ್ರಿವಿಕ್ರಮ ನಂದೀಶನ ಮಗ. ಆದರೂ 23 ವರ್ಷ ಮಗ ಅಂತಾನೆ ಸಾಕ್ದೆ. ನನ್ನ ರಕ್ತ ಅಲ್ಲ ಅಂತ ಗೊತ್ತಾದ ಮೇಲೂ ಮಗನ ಥರನೇ ನೋಡಿಕೊಂಡೆ. ಇವಾಗ ನಾನೇ ಅವನ್ನ ಕೊಂದಿರೋದ್ರಿಂದ ಮನ್ಸಿಗೆ ತುಂಬ ಕಷ್ಟ ಆಗ್ತಾ ಇದೆ. ನನ್ನ ಜೀವನೇ ಹೋಯ್ತೇನೋ ಅನ್ನೋಷ್ಟು ಸಂಕಟ ಆಗ್ತಾ ಇದೆ. ದಿಗ್ವಿಜಯ, ನಾಗಮಣಿ ವಿಷಯದಲ್ಲಿ ನೀನು ಕಲ್ಲಾಗಬೇಕು ಎಂದಿದ್ದನ್ನು ಮರೆತಿದ್ದೀಯಾ? ಇಲ್ಲ ಬಾಬಾ, ಆದರೂ ಈ ವಿಚಾರದಲ್ಲಿ ತ್ರಿವಿಕ್ರಮನ ಕೊಂದ ಪಾಪ ನನ್ನ ಎಲ್ಲಿ ಸುತ್ತಕೊಳ್ಳುತ್ತೋ ಅಂತ ಭಯ ಆಗ್ತಾ ಇದೆ. ಅದಕ್ಕೆ ಪರಿಹಾರ ನಾನು ಕೊಡುತ್ತೇನೆ. ತೆಗೆದುಕೊಳ್ಳು. ನಡೆ. ಕಲ್ಲನ್ನು ನೀರಿನಲ್ಲಿ ಹಾಕು. ಕಲ್ಲಿನಲ್ಲಿದೆ ನಿನ್ನ ಪಾಪವು ಕರಗಿ ಹೋಗಿತು. ಕಲ್ಲು ಕರಗದ? ಹೇಳಿದಷ್ಟು ಮಾಡು. ಸರಿ ಬಾಬಾ. ಬಾಬಾ, ಕಲ್ಲು ಕರಗಲೇ ಇಲ್ಲ. ಯಾಕೆ? ದಿಗ್ವಿಜಯ, ನನ್ನ ಬಳಿಯೇ ಸುಳ್ಳು, ಗುರುವಿಗೆ ಮೋಸ ಮಾಡುವಷ್ಟು ಧೈರ್ಯವ ನಿನಗೆ? ಬಾಬಾ, ಏನ್ ಹೇಳ್ತಾ ಇದ್ದೀರಾ? ನನ್ನಿಂದ ಮೋಸನ? ನನ್ನ ಕನಸು ಮನಸ್ಸಿನಲ್ಲೂ ಅದು ಸಾಧ್ಯ ಇಲ್ಲ. ನನ್ನನ್ನು ಮೂರ್ಖನನ್ನಾಗಿ ಮಾಡಲೇಬೇಡ. ತ್ರಿವಿಕ್ರಮನನ್ನು ನೀನು ಸಾಯಿಸಲೇ ಇಲ್ಲ. ಬಾಬಾ, ನಾನೇ ಅವನ್ನ ಕೊಂದಿದ್ದು. ನಾಗಮಣಿ ಸಹಾಯದಿಂದಲೇ ಇದಾಗಿತ್ತು. ನಾಗಮಣಿಯಿಂದ ಅವನನ್ನು ಸಾಯಿಸಿದ್ಯಾ? ಸತ್ಯ ಬಾಬಾ, ಅವನ ಕಾರ್ಯ ಕೂಡ ಮುಗ್ದಿದೆ. ನಾನು ಹೇಳ್ತಾ ಇರೋದಲ್ಲ ನಿಜ. ಇಲ್ದಿದ್ರೆ ನಿಮ್ಮ ಹತ್ರ ಆತ್ರವಾಗಿ ಯಾಕೆ ಬರ್ತಿದ್ದೆ? ಯಾಕೆ ಪರಿಹಾರ ಕೇಳ್ತಿದ್ದೆ? ಹಾಗಾದರೆ ಇಲ್ಲಿ ಏನೋ ನಡೆದಿದೆ. ಅಂದ್ರೆ ನೀನು ಸಾಯಿಸೋದಕ್ಕೆ ಮುಂಚೆಯೇ ಅವನ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಇಂಪಾಸಿಬಲ್. ಅವನು ಇನ್ನೂ ಉಸಿರಾಡ್ತಾ ಇದ್ದ. ನನ್ನ ಜೊತೆ ಹೋರಾಡಿ ಸತ್ತ. ಅವನಲ್ಲಿ ದುಷ್ಟ ಶಕ್ತಿ ಇರೋದ್ರಿಂದ ಅವನನ್ನ 2 ಬಾರಿ ಸಾಯಿಸುವ ಅವಶ್ಯಕತೆ ಬಂದಿದೆ. ಹಾಗಾದ್ರೆ ನನಗಿಂತ ಮುಂಚೆ ಬೇರೆ ಯಾರೋ ತ್ರಿವಿಕ್ರಮ್ನ ಕೊಂದಿದ್ದಾರ? ಯಾರು ಬಾಬಾ? ಅವ್ರಿಗೇನು ದ್ವೇಷ ಇರೋಕ್ಕೆ ಸಾಧ್ಯ? ನಾವೇ ಅವನ್ನ ಸಾಯಿಸಿದ್ದು ಅಂತ ಯಾರಿಗಾರು ಗೊತ್ತಾದ್ರೆ? ಗೊತ್ತಾಗಲ್ಲ. ಅದು ಹೇಗೆ ಹೇಳ್ತೀಯಾ? ಯಾರಾದ್ರೂ ನಮ್ಮನ್ನ ನೋಡಿದ್ರೆ? ನಾನು ಇಲ್ಲದೆ ಇರೋ ಟೆನ್ಷನ್ ಎಲ್ಲ ಮೈ ಮೇಲೆ ಹೇಳ್ಕೊಬೇಡ. ಆ ಕಾಡಲ್ಲಿ ಅದು ಅಷ್ಟೊತ್ತಲ್ಲಿ ಯಾರು ಬರೋದಕ್ಕೆ ಸಾಧ್ಯನೇ ಇಲ್ಲ. ಬಾಬಾ, ಯಾರು ತ್ರಿವಿಕ್ರಮ್ನ ಕೊಂದಿದ್ದು ನಾನು ತಿಳ್ಕೋಬೇಕು. ಕಂಡುಹಿಡಿಯಕ್ಕೆ ನಿಮಗೆ ಸಾಧ್ಯನಾ? ಖಂಡಿತ ಸಾಧ್ಯ. ಹಾಗಾದ್ರೆ ಈಗಲೇ ನೋಡಿ ಬಾಬಾ.
ಬಾಬಾ ಅದು ಇಚ್ಛಾಧಾರಿ ನಾಗಗಳು. ಆದಿಶೇಷ ಮತ್ತವನ ಪ್ರೇಯಸಿ ಇಬ್ಬರು ಒಟ್ಟಿಗೆ ಸೇರಿ ಅವನನ್ನು ಕೊಂದಿದ್ದಾರೆ. ಅದು ಹೇಗೆ ಸಾಧ್ಯ ಬಾಬಾ? ಇಚ್ಛಾಧಾರಿ ನಾಗಗಳು ಅವನ್ ಯಾಕೆ ಕೊಲ್ತಾರೆ? ಅವನ ಮೇಲೆ ಏನ್ ಸಿಟ್ಟು ಅವ್ರಿಗೆ? ಅದೇ ನಿಗೂಢ. ಸರಿಯಾಗಿ ಯೋಚನೆ ಮಾಡೋದು ವಿಜಯ. ನಾಗಮಣಿ ತ್ರಿವಿಕ್ರಮ್ ಕೈಲಿತ್ತು. ಹಾಗಾದರೆ ನಾಗಮಣಿಗಾಗಿ ತ್ರಿವಿಕ್ರಮನನ್ನು ಕೊಂದಿದ್ದಾರೆ. ನಾಗಮಣಿಯಲ್ಲಿ ಮತ್ತೆ ಆ ನಾಗಲೋಕದವರ ಪಾಲಾಯ್ತಾ? ಇಲ್ಲ ಬಾಬಾ, ನಾಗಮಣಿ ನನ್ನ ಹತ್ರನೇ ಇದೆ. ಕಂದಕದಲ್ಲಿ ಬಿದ್ದಿತ್ತು, ಅದನ್ನ ಸೇಫ್ ಆಗಿರೋ ಜಾಗಕ್ಕೆ ಇಟ್ಟು ಬಂದಿದ್ದೀನಿ. ನಿನ್ನ ಅದೃಷ್ಟ ಚೆನ್ನಾಗಿದೆ ದಿಗ್ವಿಜಯ. ಅವರು ತ್ರಿವಿಕ್ರಮನನ್ನು ಕೊಂದರು, ನಾಗಮಣಿ ಸಿಕ್ಕಿಲ್ಲ. ಒಂದು ವೇಳೆ ನಾಗಮಣಿ ಸಿಕ್ಕಿದ್ರೆ 23 ವರ್ಷಗಳ ಕಾಲ ನೀನು ಪಟ್ಟ ಶ್ರಮವೆಲ್ಲ ನೀರು ಪಾಲಾಗಿ ಹೋಗುತ್ತೆ. ಸದ್ಯ ಹಾಗೊಂದಾಗಲಿಲ್ಲ ಬಾಬಾ. ನಾನು ಆ ಇಚ್ಛಾಧಾರಿ ನಾಗಗಳ ನಿಜ ರೂಪ ತಿಳ್ಕೋಬೇಕು. ಶಿವಾನಿ, ತ್ರಿವಿಕ್ರಮ್ನ ಸಾಯಿಸಿದ್ದು ನಾವೇ ಅಂತ ಯಾರಿಗೂ ಗೊತ್ತಾಗಬಾರ್ದು. ಈ ವಿಷಯನ ನಾನಂತೂ ಯಾರಿಗೂ ಹೇಳೋದಿಲ್ಲ, ನೀನು ಹೇಳಬಾರ್ದು. ಹೇಳೋದಿಲ್ಲ ಅಂತ ಮಾತು ಕೊಡು ಶಿವಾನಿ. ಸತ್ಯ ನಮ್ಮಿಬ್ಬರಲ್ಲಿ ಉಳಿದೋಗ್ಲಿ. ಮುಂದಿನ ಸರದಿ ನಿನ್ನದೇ. ನಾಗಮಣಿ ನಿನ್ನ ಬಳಿ ಇದೆ ಎಂದು ಚಿಕ್ಕ ಸುಳಿವು ಸಿಕ್ಕರು ನಿನ್ನ ಸಾವು ಕಟ್ಟಿಟ್ಟ ಬುತ್ತಿ. ಈಗೇನ್ ಮಾಡ್ಲಿ ಬಾಬಾ? ನಾಗಮಣಿ ನಿನ್ನ ಬಳಿ ಇರುವುದು ಸುರಕ್ಷಿತವಲ್ಲ. ಮತ್ತೆ ಈಗೇನ್ ಮಾಡ್ಲಿ ಬಾಬಾ? ಯಾರು ಕೊಡ್ಲಿ ಅದನ್ನ? ಅದನ್ನ ಸುರಕ್ಷಿತವಾಗಿ ನಿಭಾಯಿಸೋರು ನನ್ನ ಕಣ್ಣಿಗೆ ಯಾರು ಕಾಣಿಸ್ತಾ ಇಲ್ಲ. ನನ್ನ ಸ್ನೇಹಿತರನ್ನ ನಂಬಕ್ಕೆ ಸಾಧ್ಯ ಇಲ್ಲ. ಇವಾಗ ನಾಗಮಣಿ ಇರೋದಕ್ಕಿಂತ ಸುರಕ್ಷಿತವಾದ ಜಾಗ ನನ್ಗೆ ಯಾವುದು ಹೊಳಿತಾ ಇಲ್ಲ ಬಾಬಾ. ಸದ್ಯಕ್ಕೆ ಅದು ಅಲ್ಲೇ ಇರಲಿ. ಬೇರೆ ಏನ್ ಪರಿಹಾರ ಇದೆ ಬಾಬಾ? ಪರಿಹಾರದ ಯೋಜನೆಗೆ ನನಗೆ ಇನ್ನೂ ಸ್ವಲ್ಪ ಕಾಲಾವಕಾಶ ಬೇಕು. ಸದ್ಯಕ್ಕೆ ನಿನ್ನ ಸುರಕ್ಷತೆಯನ್ನ ನೀನೇ ನೋಡಿಕೊಳ್ಳಬೇಕು. ಯಾಕಂದ್ರೆ ಯಾವಾಗ ಬೇಕಾದರೂ ಸಾವು ಎದುರಾಗಬಹುದು. ರೀನಾ ಅವರೇ, ಮಾತಾಡಬೇಕು ಅಂತ ಕರೆದು ಈಗ ಆಕಾಶ ನೋಡ್ತಾ ಕೂತಿದ್ರೆ ಹೇಗೆ? ಅಲ್ಲ, ನಕ್ಷತ್ರಗಳನ್ನ ಎಣಿಸ್ತಾ ಇರ್ಬೋದು ಅನ್ನೋಕ್ಕೆ ಇನ್ನೂ ರಾತ್ರಿನೂ ಆಗಿಲ್ಲ. ಮಾತಾಡಿದ್ರೆ ಎಲ್ಲಿ ಕಣ್ಣಿಂದ ನೀರು ಜಾರುತ್ತೋ ಅಂತ ಸುಮ್ಮನೆ ಕೂತಿದ್ದೀನಿ. ಅಲ್ಲ, ನೀವು ಎಷ್ಟು ಗಟ್ಟಿವಂತೆ, ನಿಮ್ಮ ಕಣ್ಣಲ್ಲಿ ನೀರಾ? ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಅಣ್ಣನ ಕಳ್ಕೊಂಡಿರೋದನ್ನ ಮರೆಯೋಕ್ಕಾಗ್ತಿಲ್ಲ. ಅವನ ಜೊತೆ 20 ಇಯರ್ಸ್ ಸ್ಪೆಂಡ್ ಮಾಡಿದ್ದೀನಿ. ನಾನು ಚಿಕ್ಕವಳಿದ್ದಾಗ ನನ್ನ ಪಾಲಿಗೆ ಅವನೇ ಸೂಪರ್ ಹೀರೋ. ನಾನು ಹಠ ಮಾಡಿದಾಗ ಕೇಳಿದ್ದೆಲ್ಲ ಕೊಡಿಸ್ತಿದ್ದ. ಮಾಮ್ ಡ್ಯಾಡ್ ನನಗೆ ಬೈದ್ರೆ ಬ್ರೋ ನನಗೆ ಸಪೋರ್ಟ್ ಮಾಡಿ ಮಾಮ್ ಡ್ಯಾಡ್ ಮೇಲೆ ಕೋಪ ಮಾಡ್ಕೋತಿದ್ದ. ಎಲ್ಲೆಲ್ಲೋ ಸುತ್ತಾಡಿಸ್ತಿದ್ದ. ನನಗೆ ಡೈಲಿ ಸ್ಕೂಲಿಗೆ ಡ್ರಾಪ್ ಮಾಡ್ತಿದ್ದವನೇ ಅವನು. ನನಗೆ ಸ್ಕೂಲಲ್ಲಿದ್ದಾಗ ತುಂಬ ಜನ ಫ್ರೆಂಡ್ಸ್ ಇರಲಿಲ್ಲ. ಫ್ರೆಂಡ್ಸ್ ಮಾಡ್ಕೊಳ್ಬೇಕು ಅಂತಲೂ ಅನ್ನಿಸ್ತಿರ್ಲಿಲ್ಲ. ಬಿಕಾಸ್ ಆಫ್ ತ್ರಿವಿಕ್ರಮ್ರು. ಅವರೇ ನನಗೆ ಬೆಸ್ಟ್ ಫ್ರೆಂಡ್, ಬೆಸ್ಟ್ ಬ್ರದರ್ ಆ್ಯಂಡ್ ಎವ್ರಿಥಿಂಗ್. ನಂದೀಶ, ಯಜಮಾನ್ರೆ, ಯಾವಾಗ ಬಂದಿಯೋ? ಆಗ್ಲಿಂದ ಕಾಣಿಸ್ತಾನೆ ಇರಲಿಲ್ಲ. ಅದು ಯಜಮಾನ್ರೆ, ಮಧುಮತಿನ ಊರಿಗೆ ಕಳಿಸ್ಕೊಟ್ಟು ಈಗ ತಾನೇ ಬಂದೆ. ಏನು, ಮಧು ಊರಿಗೆ ಹೋದ್ಲಾ? ಹೌದು ಯಜಮಾನ್ರೆ, ಇಲ್ಲೇ ಇದ್ರೆ ಮಗನ ನೆನಪಾಗಿ ಮನ್ಸಿಗೆ ತುಂಬ ನೋವಾಗುತ್ತೆ ಅಂತ ಇದ್ರು. ಅದಕ್ಕೆ ನಾನೇ ಸ್ವಲ್ಪ ದಿನ ಅವ್ರ ಅಣ್ಣನ ಮನೇಲಿರ್ಲಿ ಅಂತ ಕಳಿಸ್ಕೊಟ್ಬಿಟ್ಟು. ನನ್ಗೆ ಅರ್ಥ ಆಗುತ್ತೆ ನಂದೀಶ. ಪುತ್ರ ಶೋಕಂ ನಿರಂತರಂ ಅಂತಾರೆ. ನಾವೆಷ್ಟೇ ಮರೆಯೋಕ್ಕೆ ಪ್ರಯತ್ನ ಪಟ್ಟರೂ ಮರೆಯೋಕ್ಕಾಗೋದಿಲ್ಲ. ನನ್ನ ಮನಸ್ಸು ಭಾರವಾಗಿದೆ. ಆ ದೇವರು ನಮ್ಮ ಹಣೆಯಲ್ಲಿ ಹೀಗೆ ಆಗಬೇಕು ಅಂತ ಬರೆದಿದ್ದ ಅನ್ಸುತ್ತೆ. ಅದಕ್ಕೆ ಈ ರೀತಿಯೆಲ್ಲ ಆಗಿದೆ ಅನ್ಸುತ್ತೆ ಯಜಮಾನ್ರೆ. ಅದೇನೋ ಗೊತ್ತಿಲ್ಲ ನಂದೀಶ.
ನನ್ನ ಮನಸ್ಸು ಸ್ವಲ್ಪ ಸರಿಗಿರ್ಲಿಲ್ಲ, ಅದಕ್ಕೆ ಬಾಬನ ಹತ್ರ ಹೋಗಿದ್ದೆ. ಬಾಬಾನ ಅವ್ರೇನು ಹೇಳಿದ್ರು? ಅವ್ರು ಹೇಳಿದ್ದನ್ನ ಕೇಳಿದ್ರೆ ನೀನು ಗಾಬರಿ ಆಗ್ತೀಯ. ತ್ರಿವಿಕ್ರಮ್ನ ಕೊಂದಿದ್ದು ಸಾಮಾನ್ಯದವರಲ್ಲ. ನಾವು ಯಾರನ್ನ ಕೊಂದು ನಾಗಮಣಿನ ಕಿತ್ಕೊಂಬಂದು ಅದೇ ಇಚ್ಛಾಧಾರಿ ನಾಗ. ಏನು ಹೇಳ್ತಾ ಇದ್ದೀರಾ ಯಜಮಾನ್ರೆ? ಇಚ್ಛಾಧಾರಿ ನಾಗಗಳು ತ್ರಿವಿಕ್ರಮನ ಸಾಯಿಸದ? ಅದ್ಯಾಕೆ ಸಾಧ್ಯ? ಇಚ್ಛಾಧಾರಿ ನಾಗಗಳಾಕೆ ಅವನನ್ನು ಸಾಯಿಸುತ್ತೆ? ಅದೇ ನಿಗೂಢವಾಗಿರೋದು. ಒಂದು ನಾಗಮಣಿ ಅವನ ಕೈಲಿತ್ತು ಅಂತ ಅವನ್ನ ಸಾಯಿಸಿರ್ಬೋದು, ಇನ್ನೊಂದು ನಮ್ಮ ಮಗ ಅಂತ ಸಾಯಿಸಿರ್ಬೋದು. ಇದೇ ರೀಸನ್ ಅಂತ ಗ್ಯಾರಂಟಿ ಹೇಳೋಕ್ಕಾಗಲ್ಲ. ಅಲ್ಲ, ನಿಜವಾಗ್ಲೂ ಇಚ್ಛಾಧಾರಿ ನಾಗಗಳು ಅವನು ಸಾಯಿಸಿರೋದಾ ಅಥವಾ? ಏನಥವಾ ಇನ್ಯಾರು ಸಾಯಿಸ್ತಾರೆ? ಬಾಬಾ ಹೇಳಿದ್ದಾರೆ ಅಂದಮೇಲೆ ನಂಬಲೇಬೇಕು. ಹಾಂ ಯಜಮಾನ್ರೆ, ಮೊದಲು ಇಚ್ಛಾಧಾರಿ ನಾಗಗಳನ್ನ ಸಾಯಿಸ್ಬೇಕು, ಯಾವುದೇ ಕಾರಣಕ್ಕೂ ಬಿಡಬಾರ್ದು. ನಾನು ಅದೇ ಪ್ರಯತ್ನದಲ್ಲಿದ್ದೀನಿ, ಹುಡುಕ್ತಾನೂ ಇದ್ದೀನಿ. ನೋಡಿ ಯಜಮಾನ್ರೆ, ತ್ರಿವಿಕ್ರಮ್ನ ಸಾಯಿಸಿರೋದು ಯಾರೇ ಆಗಿರ್ಬೋದು, ನಾನು ಮಾತ್ರ ಬಿಡೋದಿಲ್ಲ. ಅವ್ರನ್ನ ಸರ್ವನಾಶ ಮಾಡ್ತೀನಿ. ಒಂದವರಲ್ಲಿ ನಾನು ಒಬ್ಬ ಅಂತ ಗೊತ್ತಾದರೆ ನನ್ನ ಮೇಲೂ ಸೇಡಿಟ್ಕೊಂಡಿರ್ತಾನ, ಅಥವಾ ನನ್ನೂ ಸಾಯಿಸಕ್ಕೆ ಪ್ರಯತ್ನ ಪಡ್ತಾನೆ. ನನ್ನ ಮಗನ್ನ ಸಾಯಿಸಿ ನೀನು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದ. ನೀನು ಬದುಕಿರಬಾರ್ದು, ನೀನು ಸಾಯ್ಬೇಕು. ಏನ್ ಮಾಡ್ತಾ ಇದ್ದೆ ನಂದೀಶ? ನಿಮ್ಮನ್ನ ಸಾಯಿಸೋದಕ್ಕೆ ಬಂದಿದ್ದೀನಿ. ನಾನೇನ್ ಮಾಡಿದೆ ಅಂತ ನನ್ನ ಸಾಯಿಸಕ್ಕೆ ಹೋಗ್ತಾ ಇದೆಯಾ? ನನಗೇನು ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಇವತ್ತು ತ್ರಿವಿಕ್ರಮ್ ಸತ್ತಿರೋದು ನಿನ್ನಿಂದಾನೆ. ನೀವೇ ಅವನ್ನ ಕೊಂದ್ಬಿಟ್ಟು ನಾಟಕ ಮಾಡ್ತಾ ಇದ್ದೀರಾ. ನಿಮ್ಮ ನಾಟಕ ನನ್ನ ಹತ್ರ ನಡೆಯೋದಿಲ್ಲ. ಹೇಳಿ, ಇಷ್ಟು ವರ್ಷ ನಂಬಿಕೆ ಇಟ್ಕೊಂಡಿದ್ದೆ, ನನ್ನ ನಂಬಿಕೆನೆಲ್ಲ ಹಾಳು ಮಾಡಿಬಿಟ್ರಿ. ನನ್ನ ಮಾತು ಕೇಳೋದಕ್ಕೆ ಯಾವ ವಿಷಯನೂ ಉಳ್ಕೊಂಡಿಲ್ಲ. ನನ್ನ ವಿಷಯದಲ್ಲಿ ಈ ರೀತಿ ನಡ್ಕೋತೀರ ಅಂತ ನನ್ನ ಕನಸು ಅನಿಸಿರಲಿಲ್ಲ. ಅವನು ಅನ್ಯಾಯವಾಗಿ ಕೊಂದ್ಬಿಟ್ರಲ್ಲ. ನಾನಲ್ಲ, ಆ ನಾಗಗಳು. ಹಾಗಾದ್ರೆ ನೀನ್ ಸಾಯಿಸಿಲ್ವಾ? ಎದೆ ಮುಟ್ಕೊಂಡು ನಿಜ ಹೇಳು. ಅದು ಏಯ್, ನೀನೇ ಸಾಯಿಸಿರೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾವುದೇ ಕಾರಣಕ್ಕೂ ನಾನು ನೀನು ಸುಮ್ಮನೆ ಬಿಡೋದಿಲ್ಲ. ಯಾಕಿಂತ ಕೆಟ್ಟ ಕನ್ಸು ಬಿತ್ತು? ಯಜಮಾನ್ರೆ, ಏನಾಯ್ತು ಯಜಮಾನ್ರೆ? ಇನ್ನೂ ಮಲ್ಕೊಂಡಿಲ್ವಾ? ಯಾಕೋ ನಿದ್ದೆ ಬರ್ತಾ ಇಲ್ಲ ನಂದೀಶ. ಯಾಕೆ? ಸಾವು ನೆನಪಾಯ್ತಾ? ಸಾವು? ಯಾರು ಸಾವು? ಇದೇನು ಯಜಮಾನ್ರೆ ಹೀಗೆ ಕೇಳ್ತಾ ಇದ್ದೀರಾ? ತ್ರಿವಿಕ್ರಮ್ ಸಾವು ನೆನಪಾಯ್ತಾ ಅಂತ ಕೇಳಿದೆ. ಅದಾ? ನನಗೂ ತುಂಬ ನೆನಪಾಗ್ತಾ ಇದೆ ಯಜಮಾನ್. ನಿದ್ದೆನೇ ಬರ್ತಾ ಇಲ್ಲ. ಮಲ್ಕೊಳ್ಳಿ ಯಜಮಾನ್. ತುಂಬ ಹೊತ್ತು ಎದ್ದಿದ್ರೆ ಆರೋಗ್ಯ ಹಾಳಾಗುತ್ತೆ. ಎಷ್ಟು ಹೇಳಿದ್ರು ನಿದ್ದೆ ಬರಲ್ಲ ಅಂತ ಗೊತ್ತು. ತ್ರಿವಿಕ್ರಮ್ ಕೊಂದವ್ರಿಗೊಂದು ಗತಿ ಕಾಣಿಸೋ ತನಕ ನಮಗೆ ನೆಮ್ಮದಿ ಇರೋದಿಲ್ಲ. ಎಲ್ಲ ಸರಿ ಹೋಗುತ್ತೆ. ತ್ರಿವಿಕ್ರಮ್ನ ಕೊಂದವನ್ನ ನಾನು ಬಿಡೋದಿಲ್ಲ. ಸಾಯಿಸ್ತೀನಿ.
ಶಿವಾನಿ ಎದ್ದೇಳು, ಬೆಳಗಾಗಿದೆ. ಗುಡ್ ಮಾರ್ನಿಂಗ್. ತ್ರಿಶೂಲ್, ನೀನೇನು ಇಷ್ಟು ಬೇಗ ಎದ್ದು ರೆಡಿ ಆಗ್ಬಿಟ್ಟಿದ್ಯಾ? ಯಾಕೆ? ಬೇಗನಾ? ಟೈಮ್ ಎಷ್ಟು ಗೊತ್ತಾ ನಿನಗೆ? ನೋಡಿಲಿ, 8 ಗಂಟೆ. ಅಯ್ಯಯ್ಯೋ, ಇಷ್ಟು ಸಮಯ ಆಗಿರೋದು ನನಗೆ ಗೊತ್ತೇ ಆಗಿಲ್ಲ ನೋಡು. ನೀನಾದರೂ ಎಬ್ಸೋದಲ್ವಾ? ನಾನೇ ಬೇಕು ಅಂತ ಎಬ್ಬಿಸ್ಲಿಲ್ಲ. ಒಳ್ಳೆ ನಿದ್ದೆ ಆದ್ರೆ ನಿನ್ ಮೂಡು ಚೆನ್ನಾಗಿರುತ್ತೆ. ಇಲ್ಲ ಅಂತಂದ್ರೆ ಒಂದ ಗುರ್ರ ಅಂತ ಇರ್ತೀಯ, ಇಲ್ಲ ಗೋಳೋ ಅಂತ ಇರ್ತೀಯ. ತ್ರಿಶೂಲ್, ಇರೋದನ್ನ ಹೇಳೋದಪ್ಪ. ಇದು ಯಾವಾಗಲೂ ತಲಹಟ್ಟೆ ಮಾತುಗಳು. ಶಿವಾನಿ, 1 ನಿಮಿಷ. ಏನು? ತ್ರಿಶೂಲ್, ಕಣ್ರಪ್ಪೆ, ಇದು ಯಾಕೆ ಅಂತ ವಿಷಯ ಇದೆ. ನಿನ್ ಕಣ್ರೆಪ್ಪೆನ ಈ ತರ ಕೈ ಮೇಲೆ ಇಟ್ಕೊಂಡು ಮನ್ಸಲ್ಲಿ ಏನಿದೆಯೋ ಅದನ್ನೆಲ್ಲ ಕೇಳ್ಕೊಂಡು ಆ ಕಣ್ರೆಪ್ಪೆನ ಉಫ್ ಅಂತ ಓದಿದ್ರೆ ನೀನೇನೇನು ಅನ್ಕೊಂಡಿರೋ ಅದೆಲ್ಲ ನೆರವೇರುತ್ತೆ. ನಿಜಾನಾ? ಮತ್ತೆ ನಮ್ಮ ಓಲ್ಡ್ ಪೀಪಲ್ಸ್ ಎಲ್ಲ ಹೇಳಿದ್ದಾರೆ ಅಂತಂದ್ಮೇಲೆ ಇದು 100% ನಿಜ. ಏನ್ ಶಿವಾನಿ ನೀನು ಇದ್ರಲ್ಲೆಲ್ಲ ಡೌಟ್ ಪಡ್ತೀಯಾ? ಕೇಳ್ಕೊ ಶಿವಾನಿ, ನಿನ್ನ ಮನಸ್ಸಲ್ಲಿ ಏನಿದೆಯೋ ಕೇಳ್ಕೊ, ಹಿಡಿಯಿರುತ್ತೆ. ನನ್ನ ಮನಸ್ಸಲ್ಲಿ ನಿನ್ನ ಬಿಟ್ಟು ಬೇರೆ ಏನಿರೋಕ್ಕೆ ಸಾಧ್ಯ? ಆದಷ್ಟು ಬೇಗ ನೀನು ನನ್ನವನಾದ್ರೆ ಸಾಕು. 1 ನಿಮಿಷ. ಏನು ಕೇಳ್ಕೊಂಡೆ? ಮನಸ್ಸಲ್ಲಿ ಕೇಳ್ಕೊಳ್ಳೋದನ್ನ ಇನ್ನೊಬ್ರ ಹತ್ರ ಹೇಳ್ಕೋಬಾರ್ದು ಅಂತ ನಿಮ್ಮ ಓಲ್ಡ್ ಪೀಪಲ್ಸ್ ನಿನಗೆ ಹೇಳಿಲ್ವಾ? ಓಹೋ, ಸೂರ್ಯಂಗೆ ಟಾರ್ಚಾ? ಈಗೇನು ಉಫ್ ಅನ್ಲೋ ಬೇಡ್ವೋ? ಓದು, ಕೇಳ್ಕೊಂಡಿದ್ದು ನೆರವೇರ್ಬೇಕಲ್ವಾ? ನಿನಗೆ ಸಾವಿನ ಭಯ ಕಾಡುತ್ತಿದೆ ಅಂದರೆ ಇದು ವಿನಾಶದ ಸೂಚನೆ. ಆದಷ್ಟು ಬೇಗ ಇದರಿಂದ ಹೊರಬರಲೇಬೇಕು. ಇಲ್ಲವೆಂದರೆ ಮುಂದೆ ಆಗುವ ಅನಾಹುತಗಳನ್ನ ನೀನೇ ಬರಮಾಡಿಕೊಳ್ಳುತ್ತೀಯ. ಇಲ್ಲ ಬಾಬಾ, ನಾನು ಆದಷ್ಟು ಬೇಗ ಸರಿ ಹೋಗ್ತೀನಿ. ನಂದೀಶ ನಿನ್ನನ್ನು ಸಾಯಿಸುತ್ತಾನೆ ಎಂಬ ಆತಂಕ ತಾನೆ? ನಿನ್ನ ಸಾವು ಹೇಗಿರುತ್ತದೆ ಎಂಬುದನ್ನು ಈಗಲೇ ತೋರಿಸಿ. ಜೈ ಮಹಾಕಾಲ. ನೋಡು, ನಿನ್ನ ಬದುಕಿನ ಕೊನೆಯ ಕ್ಷಣಗಳು. ನಾನು ಯಾಕೆ ಕುಡ್ತಾ ಇದ್ದೀನಿ? ನಾನು ಯಾರೋ ಅಟ್ಟಿಸ್ಕೊಂಡ್ ಬರ್ತಾ ಇದ್ದಾರೆ ಬಾಬಾ. ನಿನ್ನೆಲ್ಲ ಪ್ರಶ್ನೆಗಳಿಗೂ ಉತ್ತರ ಅಲ್ಲೇ ಇದೆ. ನೋಡು. ನೋಡಿದೀಯ ನಿನ್ನ ಸಾವನ್ನ? ಆದಿಶೇಷನಿಂದ ನಾನು ಸಾಯ್ತೀನ? ಇಲ್ಲ, ನಾವು ನನಗೆ ನಾಗಮಣಿ ಶಕ್ತಿ ಇದೆ. ನಾನು ಚಿರಂಜೀವಿ. ಇದೆಲ್ಲ ಏನ್ ಬಾಬಾ? ಇದು ನಿನ್ನ ಭವಿಷ್ಯ. ನಾನು ಅದನ್ನ ಬದಲಾಯಿಸ್ತೀನಿ. ಆದಿಶೇಷ ನನ್ನ ಸಾಯಿಸೋದಕ್ಕೆ ಮುಂಚೆ ನಾನು ಅವನ್ನ ಸಾಯಿಸ್ತೀನಿ. ಆದಷ್ಟು ಸುಲಭವಲ್ಲ ದಿಗ್ವಿಜಯ. ನಾವು ಯಂತ್ರ, ತಂತ್ರ, ಮಂತ್ರ ಎಲ್ಲವನ್ನೂ ಮಾಡಿದ್ದೇವೆ. ಯಾವುದಕ್ಕೂ ಇಚ್ಛಾಧಾರಿ ನಾಗಗಳು ಸಿಲುಕಿಲ್ಲ. ಅದೇ ಯಾಕೆ?
ಇಬ್ಬರ ಒಗ್ಗೂಡುವಿಕೆ ಆದಿಶೇಷ ಮತ್ತವನ ಪ್ರೇಯಸಿ ಇಬ್ಬರು ಜೊತೆಗೇ ಇದ್ದಾರೆ. ಅವರಿಬ್ಬರು ಹತ್ತಿರವಾದಷ್ಟು ನಿನ್ನ ಸಾವು ಹತ್ತಿರವಾಗುತ್ತೆ. ಅವರಿಬ್ಬರ ಬೆಸುಗೆ ನಿನ್ನನ್ನು ಬಲಿ ತೆಗೆದುಕೊಳ್ಳುತ್ತೆ. ಅವರಿಬ್ರು ಕೈ ಜೋಡಿಸಿದ್ರೆ ನಾನು ಸಾಯ್ತೀನ. ಯಾವುದೇ ಕಾರಣಕ್ಕೂ ಅವರಿಬ್ರು ಕೈ ಜೋಡಿಸಬಾರ್ದು ಬಾಬಾ.